ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ನನ್ನ ಹೃದಯದಲ್ಲಿ ಹಾಕಿದ ಕೆಲವು ಸಂಗತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಬಯಸೋನಾಗಿದ್ದೇನೆ. ನಾವೆಲ್ಲರೂ ಪ್ರಾರ್ಥಿಸೋಣ. ಮಹೋನ್ನತನಾದ ಯೇಸುವೇ ಸ್ತೋತ್ರ ಸ್ವಾಮಿ. ಕರ್ತನೆ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಬೆಳಗಿನ ಸಮಯದಲ್ಲಿ ಕರ್ತನೆ, ನಾವು ಕುಟುಂಬವಾಗಿ ನಿನ್ನ ಪ್ರಸನ್ನತೆಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಮೇಜಿನಲ್ಲಿ ಪಾಲ್ಗೊಂಡು ಕರ್ತನೆ, ನೀನು ಕರ್ತನೆ ನಮಗಾಗಿ ಮಾಡಿದ ತ್ಯಾಗವನ್ನು ನೆನಪಿಸಿಕೊಂಡು ನಿನ್ನನ್ನು ಆರಾಧಿಸುವಂತೆ ಕರ್ತನೆ, ನಿನ್ನನ್ನು ಸ್ತುತಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯ ಭಾಗವು ನಮ್ಮೆಲ್ಲರ ಜೀವಿತಕ್ಕೆ ಅದು ಬೆಳಕಾಗಿ ಸ್ವಾಮಿ, ನಮ್ಮ ಕೀಲು ಮಜ್ಜೆಗಳಲ್ಲಿ ಕರ್ತನೆ ಅದು ತೂರಿ ಹೋಗಿ ನಮ್ಮ ಜೀವಿತಗಳನ್ನು ಪರಿವರ್ತಿಸುವಂತೆ ಕರ್ತನೆ ಮಾಡುವ ವಾಕ್ಯವು ಅದಾಗಿದೆ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ ಪವಿತ್ರಾತ್ಮನೇ, ನೀನು ಸಂಪೂರ್ಣವಾದ ಹತೋಟಿಯನ್ನು ತೆಗೆದುಕೊಂಡು ನೀನು ಕರ್ತನೆ ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಬಂದಿರುವ ಎಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ಕರ್ತನೆ, ಎಲ್ಲ ಜನರನ್ನು ಕರ್ತನೆ ನಿನ್ನ ಒಂದು ಆತ್ಮನಿಂದ ತುಂಬಿಸಿ ನಿನ್ನ ವಾಕ್ಯದ ಬಲದಿಂದ ಮುನ್ನಡೆಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಕರ್ತನೆ, ನಿನ್ನ ನಾಮವು ಉನ್ನತಕ್ಕೆ ಏರಿಸಲ್ಪಡಲಿ ಸ್ವಾಮಿ. ಕರ್ತನೆ, ಬಲ ಪರಾಕ್ರಮದಿಂದ ಅಲ್ಲ ಸ್ವಾಮಿ, ಪವಿತ್ರಾತ್ಮನ ಅಭಿಷೇಕದಿಂದಲೇ ಎಲ್ಲವೂ ನಡೆಯುವಂತೆ ನೀನು ಕರ್ತನೆ ಮುನ್ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯ. ಈ ಬೆಳಗಿನ ಒಂದು ಸಮಯದಲ್ಲಿ ವಾಕ್ಯವನ್ನು ಯಾವ ರೀತಿ ಪ್ರಾರಂಭಿಸಬೇಕೆಂಬುದಾಗಿ ದೇವರ ಹತ್ರ ಮಾತನಾಡ್ತಾ ಇದ್ದೆ. ದೇವರೇ, ಪ್ರತಿ ಸಲ ಇಲ್ಲಿ ಬರುವಾಗ ಒಂದು ವಿಶೇಷವಾದ ಕಾರ್ಯವನ್ನು ನಾನು ಅನುಭವಿಸಿದ್ದೇನೆ ನನ್ನ ಜೀವಿತದಲ್ಲಿ. ಪ್ರತಿ ಸಲ ಇಲ್ಲಿ ಬರಬೇಕಾದ್ರೆ ಒಂದೇ ನೆನಪು ಬರ್ತಾ ಇರುತ್ತೆ. ದೇವರೇ, ನಾನು ಅಲ್ಲಿ ಹೋಗಿ ನಿಂತು ಮಾತನಾಡುವಂಥ ಸಂಗತಿ ಅಲ್ಲ, ನೀನು ಮಾತನಾಡ್ತಾ ಇರಬೇಕು. ಯಾಕೆ ಅಂತಂದರೆ ಇವತ್ತು ನಾನು ಹಂಚಿಕೊಳ್ಳುವ ವಾಕ್ಯ ಅದು ನೀವು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳೋದಕ್ಕೆ ನಾನು ಬಂದಿಲ್ಲ. ಯಾಕೆ ಅಂದರೆ ದೇವರು ನನಗೆ ಕಲಿಸಿರುವ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಈ ಒಂದು ಸಂದೇಶ ಭಾಗದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ ಎಂಬುದು ಭರವಸೆ ನನಗೆ ಉಂಟು. ದೇವರು ಎಲ್ಲಿ ನಿಮ್ಮ ಒಂದು ಜೀವಿತದಲ್ಲಿ ದೇವರು ಕೆಲವು ಮಾರ್ಪಾಟುಗಳನ್ನು ಹೊಂದಿಕೊಳ್ಬೇಕೆಂಬುದಾಗಿ ಪವಿತ್ರಾತ್ಮನು ನಿಮಗೆ ಪ್ರೇರಣೆ ಕೊಡ್ತಾನೋ, ದೇವರಿಗೆ ವಿಧೇಯರಾಗ್ರಿ, ದೇವರಿಗೆ ಅರ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಮುನ್ನಡಿಬೇಕೆಂಬುದಾಗಿ ದೇವರೇ ಮಾರ್ಗದರ್ಶನವನ್ನು ಕೊಡುವ ಆತನಾಗಿದ್ದಾನೆ. ನಾನು ಆ ಭರವಸೆಯಲ್ಲಿ ಇವತ್ತು ಬೆಳಗ್ಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ದೇವರು ಆ ಒಂದು ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ನಮ್ಮೆಲ್ಲರ ಒಂದು ಜೀವಿತಗಳನ್ನು ದೇವರು ಬಲ್ಲವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಸಂದೇಶದ ಶೀರ್ಷಿಕೆ ಸಂಘರ್ಷವನ್ನು ಹೇಗೆ ಎದುರಿಸುವುದು ಎಂಬುದಾಗಿ. ಅನೇಕ ಜನ ಅನೇಕ ರೀತಿಯಲ್ಲಿ ಈ ಸಂಘರ್ಷಗಳಲ್ಲಿ ತೊಡಗಿರ್ತಾರೆ. ಕಾನ್ಫ್ಲಿಕ್ಟ್ಸ್ ನಮ್ಮ ಜೀವಿತದಲ್ಲಿ ಇದು ಬಂದೇ ಬರುತ್ತದೆ. ನೀವು ಈಗ ಮಿಡ್ಲ್ ಈಸ್ಟ್ಗಳಲ್ಲಿ ನೋಡುವ ಹಾಗೆ, ಪ್ರತಿದಿನ ನ್ಯೂಸಲ್ಲಿ ಕೇಳುವ ಹಾಗೆ ದೇಶಗಳ ಮಧ್ಯೆ ಸಂಘರ್ಷಗಳು ನಡೀತಾ ಇದೆ, ಹೋರಾಟ, ಯುದ್ಧಗಳು ನಡೀತಾ ಇವೆ. ಇಸ್ರಾಯೇಲ್, ಗಾಜಾ, ಹಮಾಸ್, ಇರಾನ್, ಇರಾಕ್ ಮತ್ತು ನೀವು ಯುಕ್ರೇನ್ ಮತ್ತು ರಷ್ಯಾ ದೇಶಗಳನ್ನು ನೋಡುವಾಗ ಯುದ್ಧಗಳು ನಡೀತಾ ಇದೆ. ಯುಕ್ರೇನ್ ರಷ್ಯಾ ಅಂತೂ ಕಳೆದ 2 ವರ್ಷದಿಂದ ಅದು ಆಗಿಂದ ಆಗ ಇನ್ನೂ ನಡೀತಾನೇ ಇದೆ. ಈ ಸಂಘರ್ಷಗಳು ಎಲ್ಲ ಕಡೆಗೂ ಇದೆ. ಇದು ಪ್ರಪಂಚದಾದ್ಯಂತ ನೋಡುವಾಗ ನಮ್ಮ ದೇಶಗಳಲ್ಲಿ ಕೂಡ ಸಂಘರ್ಷಗಳಿವೆ. ಒಂದು ಅಧಿಕಾರದಲ್ಲಿರುವಂಥದ್ದು, ಇನ್ನೊಂದು ವಿರೋಧ ಪಕ್ಷದಲ್ಲಿರುವಂಥ ಒಂದು ಪಕ್ಷಗಳ ಮೂಲಕವೂ ಕೂಡ ಸಂಘರ್ಷವಿದೆ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಹಾಗೆ ನಮ್ಮ ವೈಯಕ್ತಿಕ ಜೀವಿತಗಳಲ್ಲೂ ಕೂಡ ಸಂಘರ್ಷ ಉಂಟು. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನೋಡುವಾಗ ನಮ್ಮನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗದೇ ಇರುವಂಥದ್ದು ಹಗೆತನ, ಕಹಿತನ, ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದೇ ಇರುವಂಥ ಸಂಘರ್ಷದಲ್ಲಿ ನಾವು ಕೂಡ ಹಾದು ಹೋಗ್ತೇವೆ. ಈ ಸಂಘರ್ಷದಿಂದ ನಾವು ಜಯವನ್ನು ಗಳಿಸೋದು ಹೇಗೆ, ಅದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಹೇಗೆ ಎದುರಿಸಬೇಕು, ಹೇಗೆ ಜಯಿಸಬೇಕೆಂಬುದಾಗಿ ನಾವು ಈ ಬೆಳಗಿನ ಸಮಯದಲ್ಲಿ ಕಲಿತುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ರಿಂದ 48ನೇ ವಚನ. ಮತ್ತಾಯ 5:43ರಿಂದ 48ನೇ ವಚನ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ದ್ವೇಷಿಸಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ.
ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಸುಂಕದವರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯಜನರು ಸಹ ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವ ಹಾಗೆ ನೀವು ಪರಿಪೂರ್ಣರಾಗಿರ್ರಿ. ದೋಷವಿಲ್ಲದವರಾಗಿ ನಾವು ಪರಿಪೂರ್ಣರಾಗಬೇಕು ಎಂಬುದು ದೇವರ ಒಂದು ಆಸೆ. ಇಲ್ಲಿ ನಾವು ನೋಡ್ತೇವೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ದ್ವೇಷಿಸಬೇಕು, ನಿನ್ನ ವೈರಿಯನ್ನು ಹಾಗೆ ಮಾಡಬೇಕು ಎಂಬುದಾಗಿ ಕೇಳಿದ್ದೀರಷ್ಟೇ. ಇದು ಲೋಕದಲ್ಲಿ ನಾವು ನೋಡುವಾಗ ಈ ಸಂಗತಿ ನಿಜವಾಗಿದೆ. ನಾವು ನಮ್ಮನ್ನು ಪ್ರೀತಿ ಮಾಡೋರನ್ನು, ನಮ್ಮನ್ನು ಕಾಳಜಿ ವಹಿಸೋರನ್ನು ನಾವು ಪ್ರೀತಿಸ್ತೇವೆ, ಅದರಲ್ಲಿ ಏನೂ ವ್ಯತ್ಯಾಸವಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಿ ನೋಡಬೇಕಾದ್ರೆ ಈ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಯಾರು ಮಾತನಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಅಲ್ಲಿರುವಂಥ ಜನರೊಟ್ಟಿಗೆ, ಅಲ್ಲಿರುವಂಥ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿ ಮಾತನಾಡುತ್ತಿರುವಂಥ ಮಾತುಗಳು ಇವು. ಯೇಸು ಸ್ವಾಮಿ ಹೇಳ್ತಾ ಇರೋದು, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ದ್ವೇಷಿಸಬೇಕು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ಯೇಸು ಸ್ವಾಮಿಯ ಒಂದು ಬೋಧನೆ ಏನು ಗೊತ್ತಾ? ಇಲ್ಲಿ ನಾವು ನಮ್ಮ ನೆರೆಯವರನ್ನು ಪ್ರೀತಿಸಬೇಕು, ನಮ್ಮ ವೈರಿಗಳನ್ನು ಪ್ರೀತಿಸಬೇಕು. ನಾವು ಕನ್ನಡ ಒಂದು ವರ್ಷನಲ್ಲಿ ನೋಡುವಾಗ ಇಲ್ಲಿ ದ್ವೇಷ ಮತ್ತು ಹಿಂಸೆ ಪಡಿಸುವರು ಎಂಬುದಾಗಿ ಅಷ್ಟೇ ಪದ ಇಲ್ಲಿದೆ. ಆದರೆ ಇಂಗ್ಲೀಷ್ ಬೈಬಲಲ್ಲಿ ನೀವು ನೋಡುವುದಾದರೆ ಅಲ್ಲಿ ಸ್ವಲ್ಪ ವಿವರವಾಗಿ ಬರೆಯಲ್ಪಟ್ಟಿದೆ. ಯಾವ ರೀತಿಯಾಗಿ ನಾವು ಪ್ರೀತಿಸಬೇಕು, ನಮ್ಮ ಜನರನ್ನು ಹೇಗೆ ಪ್ರೀತಿಸಬೇಕು, ನಮಗೆ ಅಡ್ಡಿಪಡಿಸುವಂಥ ಅಥವಾ ವೈರಿಗಳನ್ನು, ಶತ್ರುಗಳನ್ನು ಹೇಗೆ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಅಲ್ಲಿ ನಮ್ಮನ್ನು ಶಪಿಸುವರನ್ನು ಕೂಡ ನಾವು ಆಶೀರ್ವದಿಸುವರಾಗಬೇಕು ಅಂತ. ನಮ್ಮನ್ನು ಯಾರೆಲ್ಲ ಶಪಿಸ್ತಾರೋ, ನೀನು ಉದ್ಧಾರನೇ ಆಗಲ್ಲ, ನೀನು ಜಯವನ್ನು ಗಳಿಸ್ಲಿಕ್ಕಾಗಲ್ಲ, ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದೆಯಾ, ನಿನ್ನ ಜೀವಿತ ಆಶೀರ್ವದಿಸಲ್ಪಡಲ್ಲ, ನೀನು ಹಾಳಾಗಿ ಹೋಗ್ತೀಯಾ, ನಿನ್ನ ಕುಟುಂಬ ಜೀವಿತ ಸರಿ ಇರಲ್ಲ ಎಂಬ ಒಂದು ಶಪಿಸುವಿಕೆ ಮಾಡುವಂಥ ಜನರಿಗೋಸ್ಕರವೂ ಕೂಡ ನಾವು ಆಶೀರ್ವದಿಸಲ್ಪಡುವಂಥ ಜನರಾಗಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಲ್ಲಿ ನಾವು ನೋಡ್ತೇವೆ, ನೀವು ದ್ವೇಷ ಮಾಡುವರೋ ಅಥವಾ ಹಾಗೆ ಮಾಡುವವರಿಗೋಸ್ಕರವೂ ನಾವು ಪ್ರಾರ್ಥಿಸುವರಾಗಬೇಕು, ಅವರಿಗೆ ಆಶೀರ್ವಾದವನ್ನು ಬಯಸುವ ಜನಾಂಗವಾಗಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನೊಂದು, ನಾವು ಒಳ್ಳೆಯದನ್ನೇ ಮಾಡುವರಾಗಬೇಕು. ನಮಗೆ ಅವರು ಎಷ್ಟೇ ದ್ವೇಷ ಮಾಡ್ಬೋದು, ಎಷ್ಟೇ ಹಗೆತನ ಮಾಡ್ಬೋದು, ಸುಳ್ಳು ಆಪಾದನೆಗಳನ್ನು ಹೊರಿಸ್ಬೋದು, ಆದರೆ ಅಂಥವರಿಗೂ ಕೂಡ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ದೇವರ ವಚನವು ಹೇಳುತ್ತದೆ. ಮತ್ತು ನಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ನಾವು ಪ್ರಾರ್ಥಿಸೋರಾಗಬೇಕು. ನಮಗೆ ಮುಖಾಮುಖಿ ಆಗಿರುವಂಥ ಜನರು ತುಂಬ ಕೋಪ ಹೊಂದಿಕೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡುವ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆ ಮನಸ್ಸು ಬರುತ್ತಾ? ತುಂಬ ಕಷ್ಟ. ಆದರೆ ದೇವರ ರಾಜ್ಯದಲ್ಲಿ ದೇವರ ಒಂದು ನೀತಿಗಾಗಿ ತವಕಪಟ್ಟು ಜೀವಿಸುವಂಥ ಜನರ ಗುಣಗಳು ಹೇಗಿರಬೇಕು ಅಂತ ಯೇಸು ಸ್ವಾಮಿಯಲ್ಲಿ ಹೇಳಿಕೊಡ್ತಾ ಇದ್ದಾರೆ. ನಿಮ್ಮ ನೆರೆಯವರನ್ನು, ನಿಮ್ಮ ಮಿತ್ರರನ್ನು ಹೇಗೆ ಪ್ರೀತಿಸ್ತೀರೋ ಹಾಗೆ ವೈರಿಗಳನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು. ಇದು ಯೇಸು ಸ್ವಾಮಿ ಹೇಳಿರೋ ಮಾತುಗಳು. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಜ ಅಲ್ವಾ? ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ. ಯಾಕೆ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಾಕ್ಯದ ಅನುಸಾರವಾಗಿ ಈ ಲೋಕದಲ್ಲಿ ನಡೆದಿರುವಂಥವರು ಯೇಸು ಸ್ವಾಮಿ ಮಾತ್ರನೇ. ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಆ ಗುಣಗಳನ್ನು ವಾಕ್ಯದ ಮೂಲಕವಾಗಿ ಕೊಟ್ಟಿದ್ದಾರೆ. ನೀವು ಕೂಡ ಆ ರೀತಿಯಾಗಿ ಜೀವಿಸಬೇಕು. ಯಾಕೆ ಯೇಸು ಆ ಮಾತುಗಳನ್ನು ಹೇಳಿದ್ದಾರೆ? ಯೇಸು ಸ್ವಾಮಿ ಏನು ಹೇಳಿದ್ರೋ ಅದೇ ರೀತಿಯಾಗಿ ನಡೆದಂಥ ದೇವರು. ಆತನು 100% ಮನುಷ್ಯನಾಗಿ ಲೋಕದ ಮೇಲೆ ಜೀವಿಸಿದ. ಆತನು 100% ದೇವರಾಗಿ, ತಂದೆಯ ಮಗನಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪ, ಶಾಪ, ರೋಗಗಳಿಗಾಗಿ ಶಿಲುಬೆಯ ಮರಣವನ್ನು ಅಪ್ಪಿದರು. ಆತನಿಗೆ ಅನೇಕ ಸಂಘರ್ಷ ಉಂಟಾಯಿತು. ಯಾವ ರೀತಿಯಾಗಿ? ನೀವು ಸ್ವಲ್ಪ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯೇಸು ಸ್ವಾಮಿ ಆ ಒಂದು ಗೆತ್ಸಮನೆಗೆ ಹೋಗಿ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಾಗ, ನೀವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ನೀವು ನೆನಪಿಸಿಕೊಳ್ಳಿ ಹೇಗೆ ಆ ಒಂದು ಗೆತ್ಸಮನೆಯ ಒಂದು ಸನ್ನಿವೇಶ ಇತ್ತು. ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಆ ಗೆತ್ಸಮನೆಯಲ್ಲಿ ಹೋಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ತಂದೆ, ಈ ಒಂದು ಪಾತ್ರೆ ನನ್ನಿಂದ ತೆಗೆದುಹಾಕು ಎಂಬುದಾಗಿ.
ಆದರೆ ಅದು ನನ್ನ ಚಿತ್ತವಲ್ಲ, ಅದು ನಿನ್ನ ಚಿತ್ತವೇ ಆಗಿರಲಿ ಎಂಬುದಾಗಿ ಯೇಸು ಸ್ವಾಮಿಯ ಗೆತ್ಸಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೊಂದು ಆವೃತ್ತಿ ಶಿಷ್ಯರನ್ನು ನೋಡುವಾಗ ಶಿಷ್ಯರು ಮಲಗಿರ್ತಾರೆ. ಅವ್ರಿಗೆ ಹೇಳ್ತಾರೆ, ನೀವು ಇನ್ನೂ ಮಲಗಿಕೊಂಡಿದ್ದೀರಾ, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಮತ್ತೆ ಎರಡನೇ ಬಾರಿ ಹೋಗಿ ಅದೇ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವರೇ, ಇದು ತುಂಬ ಕಷ್ಟವಾದಂಥ ಒಂದು ಪಾತ್ರೆ ನನ್ನಿಂದ ತೆಗೆದುಹಾಕು, ಆದರೆ ನನ್ನ ಚಿತ್ತವಲ್ಲ, ಇದು ನಿನ್ನ ಚಿತ್ತವು ಎಂಬುದಾಗಿ. ಯೇಸು ಸ್ವಾಮಿ ಮತ್ತೆ ಮೂರನೇ ಬಾರಿ ಅದೇ ರೀತಿಯಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಹೇಳ್ತಾರೆ, ಇದು ಸಮಯ ಈಗ ಬಂದಾಯಿತು, ನನ್ನನ್ನು ಹಿಡ್ಕೊಂಡು ಹೋಗುವಂಥ ಜನರು ಬಂದಾಯಿತು, ಬನ್ನಿರಿ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿಯನ್ನು ಅವರು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ಆ ಒಂದು ಯಾಜಕರು. ಆ ಒಂದು ಸನ್ನಿವೇಶವನ್ನು ನೀವು ನೆನಪಿನಲ್ಲಿ ತೆಗೆದುಕೊಳ್ಳ್ರಿ, ನೀವು ಓದಿದ ವಾಕ್ಯ ಭಾಗವನ್ನು ನೆನಪಿನಲ್ಲಿ ತೆಗೆದುಕೊಳ್ಳ್ರಿ. ಅನ್ನನು ಎಂಬ ಒಂದು ಮನೆಗೆ, ಅಲ್ಲಿ ಕಾಯಫನ ಒಂದು ಸನ್ನಿಧಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಅವ್ರ ಮುಂದೆ ನಿಂತಾಗ ಆತನ ಕೈಯನ್ನು ಕಟ್ಟಿರುವ ಸನ್ನಿವೇಶವನ್ನು ಜ್ಞಾಪಕಪಡಿಸಿಕೊಳ್ಳಿ. ಯೇಸು ಸ್ವಾಮಿಗೆ ಅವರು ಪ್ರಶ್ನೆಯನ್ನು ಹಾಕ್ತಾರೆ. ಆತನು ನಿಜವಾಗಿ ಈ ವಾಕ್ಯದ ಅನುಸಾರವಾಗಿ ಆ ನೆರೆಯವರನ್ನು ಪ್ರೀತಿಸಿದ್ರ? ಯೋಚನೆ ಮಾಡಿ ನೋಡಿ. ಅಲ್ಲಿ ಆತನಿಗೆ ಪ್ರಶ್ನೆ ಮಾಡ್ತಾರೆ, ನೀನೇ ನಿಜವಾದ ಕರ್ತನೋ, ನೀನೇ ದೇವರ ಮಗನೋ ಎಂಬುದಾಗಿ. ಆದರೆ ಆತನು ಯಾವುದೇ ರೀತಿಯಾಗಿ ಮಾತನಾಡದೆ ಸುಮ್ಮನೆ ಅವರ ಮುಂದೆ ನಿಲ್ತಾನೆ. ಆದರೆ ಒಂದು ಮಾತು ಹೇಳ್ತಾನೆ ಅವರಿಗೆ, ವಿನಯವಾಗಿ. ಈ ಒಂದು ಲೋಕದಲ್ಲಿ ಮತ್ತೆ ದೇವಕುಮಾರನು ಆ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿ ಆ ಒಂದು ಮೇಘದ ಉಪಾಧಿಯಲ್ಲಿ, ಮೇಘದ ಮೇಲೆ ಮತ್ತೆ ತಿರುಗಿ ಬರ್ತಾನೆ ಎಂಬುದಾಗಿ. ಆ ಮಾತನ್ನು ಕೇಳಿ ಅವರು ಮತ್ತೆ ಕೋಪಗೊಂಡು ಆತನ ಕೆನ್ನೆಗೆ ಹೊಡಿತಾರೆ. ಯೇಸುವಿನ ಕೆನ್ನೆಗೆ ಹೊಡೆದು ಆತನನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಆತನ ಮುಖಕ್ಕೆ ಉಗುಳ್ತಾರೆ. ಆತನನ್ನು ಮತ್ತೆ ಪಿಲಾತನ ಮುಂದೆ ಕರೆದುಕೊಂಡು ಹೋಗ್ತಾರೆ. ಪಿಲಾತನ ಮುಂದೆ ಆತನನ್ನು ನಿಲ್ಲಿಸಿದಾಗ ಪಿಲಾತನು ಕೂಡ ಆತನಿಗೆ ಪ್ರಶ್ನಿಸ್ತಾನೆ, ನೀನು ಯಹೂದ್ಯರ ಅರಸನೋ ಎಂಬುದಾಗಿ. ಯೇಸು ಸ್ವಾಮಿ ಅಲ್ಲಿ ಮೃದು ಮಾತಿನಿಂದ ಹೇಳ್ತಾರೆ, ನೀನೇ ಹೇಳಿದ್ದೀಯಾ ಎಂಬುದಾಗಿ. ಅಷ್ಟೇ. ಆಮೇಲೆ ಆತನು ಯಾವುದೇ ಬೇರೆ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ. ಆದರೆ ಆತನ ಮೇಲೆ ದೂಷಣೆಯನ್ನು, ಆತನ ಮೇಲೆ ತಪ್ಪಾದ ಒಂದು ಅನಿಸಿಕೆಗಳನ್ನು ಜನರು ಹೊರಿಸ್ತಾರೆ. ಆದರೆ ಯೇಸು ಸ್ವಾಮಿ ಯಾವುದಕ್ಕೂ ಪ್ರತಿ ಉತ್ತರವನ್ನು ಕೊಡದೆ ನಿಧಾನವಾಗಿ ಆತನು ತನ್ನನ್ನು ತಗ್ಗಿಸಿಕೊಂಡು ಆ ಯಜ್ಞದ ಕುರಿಮರಿ ಹೇಗೆ ಒಯ್ಯಲ್ಪಡುತ್ತೋ ಹಾಗೆ ಆತನು ನಿಂತುಕೊಳ್ತಾನೆ. ಯಾವುದಕ್ಕೂ ಪ್ರತಿ ಉತ್ತರವನ್ನು ಕೊಡದೆ ಸಮಾಧಾನವಾಗಿ ಯೇಸು ಸ್ವಾಮಿ ಆ ಕಾರ್ಯವನ್ನು ಮಾಡ್ತಾರೆ. ಈ ಒಂದು ಸನ್ನಿವೇಶವನ್ನು ನೀವು ನೆನಪಿಸಿಕೊಳ್ಳುವಾಗ ಯೇಸು ಸ್ವಾಮಿಗೆ ಏನೆಲ್ಲ ಕಾರ್ಯಗಳು ನಡೀತಾ ಇತ್ತು ಎಂಬುದಾಗಿ ನೀವು ಯೋಚನೆ ಮಾಡಿ ನೋಡಿ. ಆತನ ಮೇಲೆ ತಪ್ಪಾದ ಒಂದು ದೂಷಣೆಯನ್ನು ಮಾಡ್ತಾರೆ. ಈತನು ಅನೇಕ ಜನರಿಗೆ ಬೋಧನೆಯನ್ನು ಮಾಡಿ ಮನಸ್ಸುಗಳನ್ನು ಕದಲಿಸಿ ಹಾಳು ಮಾಡ್ತಾ ಇದ್ದಾನೆ ಎಂಬುದಾಗಿ ದೂಷಣೆಯನ್ನು ಕೊಡ್ತಾರೆ. ಆದರೂ ಆತನು ಪ್ರತ್ಯುತ್ತರವನ್ನು ಕೊಡುವುದಿಲ್ಲ. ಯೇಸು ಸ್ವಾಮಿ ಅಂಥ ಒಂದು ಕಾರ್ಯವನ್ನು ಮಾಡಿ ಆತನನ್ನು ಶಿಲುಬೆಗೆ ಏರಿಸುವಾಗ ಪಿಲಾತನು ಆತನಿಗೆ ಪ್ರಶ್ನೆ ಮಾಡಿದಾಗ ಕೂಡ ಆತನಿಗೆ ಯಾವುದೇ ಒಂದು ತಪ್ಪು ಈತನಲ್ಲಿ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆತನ ಕೊನೆಗೇನು ಹೇಳ್ತಾನೆ ಅಂದರೆ, ಯೇಸುವಿನಲ್ಲಿ ಯಾವುದೇ ತಪ್ಪನ್ನು ನಾನು ಕಾಣಲಿಲ್ಲ. ಈತನನ್ನು ಮರಣಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ನನ್ನಲ್ಲಿ ಆತನನ್ನು ನೋಡುವಾಗ ನಾನು ಯಾವ ದೂಷಣೆಯನ್ನು ಕೂಡ ಕಾಣಲಿಲ್ಲ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿಯನ್ನು ನಾನು ಕೇವಲ ಚಡಿ ಏಟುಗಳಿಂದ ಹೊಡಿಸಿ ಬಿಟ್ಬಿಡ್ತೇನೆ ಎಂಬುದಾಗಿ ಆತನು ಆಜ್ಞೆ ಹೊರಡಿಸಿದಾಗಿ ಕೂಡ ಯೇಸು ಸ್ವಾಮಿ ಸುಮ್ಮನೆ ಇರ್ತಾನೆ. ಪಿಲಾತನು ಯೇಸುವಿಗೆ ಕೇಳ್ತಾರೆ, ನನಗೆ ಅಧಿಕಾರ ಉಂಟು ನಾನು ನಿನ್ನನ್ನು ಬಿಡಿಸಲಿಕ್ಕೆ ಎಂಬುದಾಗಿ. ಆದರೆ ಯೇಸು ಏನು ಉತ್ತರ ಕೊಡ್ತಾರೆ? ನಯವಾಗಿ, ತಂದೆಯಿಂದ ನಿನಗೆ ಕೊಡದೆ ಹೊರತು ಇದು ಮಾಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ ಎಂಬುದಾಗಿ. ಯೇಸು ಸ್ವಾಮಿ ಈ ಎಲ್ಲ ಸಂಗತಿಗಳನ್ನು ನೀವು ನೆನಪಿಸಿಕೊಂಡಾಗ ಈ ವಾಕ್ಯದ ಅನುಸಾರವಾಗಿ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿಮ್ಮ ವೈರಿಯನ್ನು ದ್ವೇಷಿಸಬೇಕೆಂಬುದಾಗಿ ಅಲ್ಲಿ ಹೇಳಿದೆ. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು? ಅವರನ್ನು ಕೂಡ ಪ್ರೀತಿಸಿದರು, ಅವರಿಗೋಸ್ಕರವೂ ಕೂಡ ಪ್ರಾರ್ಥಿಸಿದರು. ಹೇಗೆ? ಆ ಒಂದು ಶಿಲುಬೆಯ ಮೇಲೆ ಆತನನ್ನು ಜಡಿಯಲ್ಪಟ್ಟಾಗ ಆ ಅಕ್ಕಪಕ್ಕದಲ್ಲಿ ಇರುವಂಥ ಕಳ್ಳರು ಆತನಿಗೆ ಹೇಳ್ತಾರೆ, ಅಲ್ಲಿರುವಂಥ ಜನರು ಹೇಳ್ತಾರೆ, ನೀನು ನಿಜವಾದ ರಕ್ಷಕನಾಗಿದ್ದರೆ ಈ ಒಂದು ಶಿಲುಬೆಯಿಂದ ಇಳಿದು ಬಾ, ನಿನ್ನನ್ನು ನೀನು ರಕ್ಷಣೆ ಮಾಡಿಕೊ ಎಂಬುದಾಗಿ ಪರಿಹಾಸ್ಯವನ್ನು ಮಾಡ್ತಾರೆ. ಆತನ ಬಟ್ಟೆಯನ್ನು ತೆಗೆದುಕೊಂಡು ಚೀಟನ್ನು ಹಾಕಿ ಹಂಚ್ಕೊಳ್ತಾರೆ. ಈ ಎಲ್ಲ ಸನ್ನಿವೇಶಗಳನ್ನು ನೋಡುವಾಗ ನಮಗೆ ಯಾರಾದರೂ ಬಂದು ನಮ್ಮ ಜೀವಿತದ ಮೇಲೆ ತಪ್ಪಾದ ಆಪಾದನೆಯನ್ನು ಹೊರಿಸುವಾಗ, ನೀನು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀಯಾ, ನೀನು ಈ ರೀತಿಯಾದ ಕಾರ್ಯಗಳು ನಿನಗೆ ಯಾರೋ ಹಣ ಕೊಟ್ಟಿದ್ದಾರೆ, ಏನೋ ಒಂದು ತಪ್ಪಾದ ಒಂದು
ಮಾತುಗಳನ್ನು ಹೇಳುವಾಗ ಹೇಗಾಗುತ್ತೆ ನಮಗೆ? ಯೇಸು ಸ್ವಾಮಿ ಈ ಲೋಕದಲ್ಲಿರುವ ಎಲ್ಲ ಜನರಿಗೋಸ್ಕರ ಆ ಶಿಲುಬೆ ಮರಣವನ್ನು ಅಪ್ಪಲಿಕ್ಕೆ ಒಪ್ಪಿಸಿಕೊಟ್ಟ. ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಆತನು ನಡೆದಂಥ ಯೇಸು, ಈ ವಾಕ್ಯದ ಅನುಸಾರವಾಗಿ ಆತನು ನಡೆದ. ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಲೂಕ 21:17 ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ದ್ವೇಷ ಮಾಡ್ತಾರೆ ಎಂಬುದಾಗಿ. ಯಾರೆಲ್ಲ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದ್ವೇಷ, ಅವರಿಗೆ ಈ ತಪ್ಪಾದ ಅನಿಸಿಕೆಗಳು ಬಂದೇ ಬರುತ್ತೆ. ಆದರೆ ನೀವು ಹೆದರಬೇಡ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಆ ಒಂದು ಶಿಲುಬೆಯ ಮರಣವನ್ನು ಅಪ್ಪುವಾಗಲೂ ಕೂಡ ಇನ್ನೊಂದು ಮಾತು ಹೇಳ್ತಾರೆ, ಪ್ರಾರ್ಥಿಸ್ತಾರೆ ತಂದೆ ಹತ್ತಿರ, ದೇವರೇ ಅವ್ರು ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಎಂಬುದಾಗಿ. ಈ ಗುಣ, ಕ್ಷಮಿಸುವ ಗುಣ, ಬೇರೆಯವರಿಗೋಸ್ಕರ ಪ್ರಾರ್ಥಿಸುವ ಗುಣ, ಅವರನ್ನು ಪ್ರೀತಿಸುವ ಗುಣ, ಇದು ಎಲ್ಲವೂ ಯೇಸು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಹಾದೋಗುವ ಪರಿಸ್ಥಿತಿಗಳಲ್ಲಿ ನಾವು ನಿಜವಾಗ್ಲೂ ನಮ್ಮ ನೆರೆಹೊರೆಯವರನ್ನು, ವೈರಿಗಳನ್ನು ನಾವು ಪ್ರೀತಿಸ್ತಾ ಇದ್ದೀವ? ವೈರಿಗಳಿದ್ದರು. ಯಾಕೆ ಅಂದರೆ ಆತನು ದೇವರ ರಾಜ್ಯದ ಬಗ್ಗೆ, ದೇವರ ನೀತಿಯ ಬಗ್ಗೆ ಆತನು ಬೋಧನೆ ಮಾಡೋದನ್ನು ಅಲ್ಲಿರುವಂಥ ಧಾರ್ಮಿಕ ನಾಯಕರುಗಳು ಅದನ್ನು ಒಪ್ಪಲಿಲ್ಲ, ಅದನ್ನು ಸಹಿಸಲಿಲ್ಲ, ಆತನಿಗೆ ಶತ್ರುಗಳಾದರು. ಆದರೆ ಯೇಸು ಸ್ವಾಮಿ ಅವರನ್ನು ಕೂಡ ಕ್ಷಮಿಸಿ ತಂದೆ ಹತ್ರ ಕೇಳ್ತಾ ಇದ್ದಾರೆ, ದೇವರೇ ಅವರನ್ನು ಕ್ಷಮಿಸು, ಅವ್ರೇನು ಮಾಡ್ತಿದ್ದಾರೋ ಅವರಿಗೆ ಗೊತ್ತಿಲ್ಲ, ಅವರಿಗೆ ಅರಿವಿಕೆಗೆ ಅದು ಬರ್ತಾ ಇಲ್ಲ, ಅವ್ರನ್ನ ಕ್ಷಮಿಸು ಎಂಬುದಾಗಿ ಆ ಶಿಲುಬೆ ಮರಣವನ್ನು ಅಪ್ಪುವುದರ ಮೂಲಕವಾಗಿ ಆತನು ತೋರಿಸಿಕೊಡ್ತಾನೆ. ಈ ಒಂದು ಬೆಳಗಿನ ಸಮಯದಲ್ಲಿ ಕ್ರಿಸ್ತ ಯೇಸು ಮಾಡಿದಂಥ ಕೆಲವು ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ. ನಮಗೆ ಹಿಂಸೆ ಪಡಿಸೋರಿಗೋಸ್ಕರ ನಾವು ಪ್ರಾರ್ಥಿಸುವಂಥ ಜನರಾಗಬೇಕಾಗಿದೆ. ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿರೋದು ಕೇವಲ ಒಬ್ಬಂಟಿಗರಾಗಿ ನಾನು ನನ್ನ ಜೀವನ ಎಂಬುದಾಗಿ ಇರಲಿಕ್ಕೆ ಅಲ್ಲ. ನಾವು ಒಬ್ಬರಿಗೊಬ್ಬರು ಬೇಕು. ಯಾಕೆ ದೇವರು ನಿನ್ನ ನೆರೆಯವರನ್ನು, ನಿನ್ನ ವೈರಿಯನ್ನು ಪ್ರೀತಿಸಬೇಕು ಅಂತ ಹೇಳಿದರು? ಕೆಲವು ಸಮಯ ಆ ನೆರೆಯವನೇ ವೈರಿ ಆಗಿರಬಹುದು. ಹಾಗಾಗಿ ಅವರನ್ನು ಕೂಡ ನಾವು ಪ್ರೀತಿಸಬೇಕು. ನೀವು ಸುವಾರ್ತೆಯನ್ನು ಯಾರಿಗೆ ಸಾರ್ತೀರಾ? ಯಾರು ಸಭೆಗೆ ಬರ್ತಾರೋ, ವಿಶ್ವಾಸದಲ್ಲಿರ್ತಾರೋ, ಹಲೋ ಬ್ರದರ್, ಪ್ರೈಸ್ ಲಾರ್ಡ್, ಯೇಸು ಸ್ವಾಮಿ ನಿನಗೋಸ್ಕರ ಸತ್ರು ಅಂತ ಅವ್ರ ಹತ್ರ ಹೋಗಿ ಹೇಳ್ತೀರಾ? ಯಾರ ಹತ್ರ ಸುವಾರ್ತೆ ಹೇಳೋದು? ಯಾರ ಹತ್ರ? ಅನ್ಯರಿಗೆ ಹೇಳ್ತೇವೆ ಅಲ್ವಾ? ಅವಾಗ ಹೇಳುವಾಗ ಯೇಸುವೆ ಅಂತ ಅವ್ರ ಮುಂದೆ ಹೋದ ತಕ್ಷಣ ಅವರು, ಯಾರು ನೀನು ಯೇಸುವಿನ ಬಗ್ಗೆ ಹೇಳ್ತೀಯಾ ಅಂತ ಅಗ್ರೆಸಿವ್ ಆಗಿ ನಿಮ್ಮ ಮೇಲೆ ಆಕ್ರಮಣ ಮಾಡ್ಬೋದು, ಅಥವಾ ಬೈಯೋದಕ್ಕೆ ಬರ್ಬೋದು, ಹೊಡೆಯೋದಕ್ಕೆ ಬರ್ಬೋದು. ಅವಾಗ ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ? ಸುವಾರ್ತೆಗೋಸ್ಕರ ನೀವು ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕಾದ್ರೆ ನೀವು ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತೀರಾ? ಅದಕ್ಕೋಸ್ಕರ ದೇವರು ಈಗಲೇ ಸಿದ್ಧ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಗೊತ್ತಿತ್ತು ಆತನು ಎಂಥ ಮರಣವನ್ನು ಅಪ್ತೇನೆ ಎಂಬುದಾಗಿ. ಈ ಜನರು ಬಿಡಲ್ಲ, ಇವರು ಈ ರೀತಿಯಾಗಿ ನನ್ನನ್ನು ಕರೆದುಕೊಂಡು ಹೋಗ್ತಾರೆ. ಆದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರಲ್ವ, ದೇವರೇ ಈ ಒಂದು ಕಪ್ಪನ್ನು ತೆಗೆದುಹಾಕು, ಆದರೂ ಕೂಡ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. ದೇವರು ನಿಮ್ಮನ್ನು ಕರೆದಿರೋದು ಅಂಥ ಕಾರ್ಯಗಳಿಗಾಗಿ. ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಜನಗಳಿದ್ದೇ ಇರ್ತಾರೆ. ಅಂಥವರನ್ನು ದೇವರ ರಾಜ್ಯಕ್ಕೆ ಕರೆತರಬೇಕಾಗಿದೆ. ಅಂಥವರಿಗೆ ನಾವು ಸುವಾರ್ತೆ ಹೇಳುವಾಗ ಅವರು ನಮಗೆ ಎಂತಹದೇ ತಪ್ಪಾದ ಕಾರ್ಯಗಳನ್ನು ಮಾಡಲಿ, ಶಪಿಸಲಿ, ನಮ್ಮನ್ನು ದ್ವೇಷ ಮಾಡಲಿ, ಆದರೆ ನಾವು ಹೊಂದಿಕೊಂಡಿರಬೇಕಾದ ಗುಣ ಯಾವುದು ಅಂದರೆ ಪ್ರೀತಿ ಮಾಡುವಂಥದ್ದು. ಅನೇಕ ಸಲ ನಮ್ಮ ಮನೆಯಲ್ಲೂ ಕೆಲವೊಮ್ಮೆ ಮಾತನಾಡ್ತಾ ಇರ್ತೇವೆ, ಇಲ್ಲಿ ಬೋಧನೆ ಮಾಡೋದು ತುಂಬ ಸರಳ, ಆದರೆ ಅದನ್ನು ಅಳವಡಿಸ್ಕೊಂಡು ನಡೆಯೋದಿರುತ್ತಲ್ಲ, ಅದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೇನೆ, ದೇವ್ರೇ ಅಲ್ಲಿ ಹೋಗಿ ಏನೇ ವಾಕ್ಯ ಹೇಳ್ತೀನೋ ಫಸ್ಟ್ ನನ್ನಲ್ಲಿ ಕಾರ್ಯ ಮಾಡು, ಆಮೇಲೆ ನೀನು ಏನು ಮಾಡಬೇಕಂದಿದೆಯೋ ಮಾಡು ಅಂತ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರಲ್ಲ ನನ್ನ ಒಂದು ವೈಯಕ್ತಿಕ ಜೀವಿತ ಹೇಗಿರುತ್ತೆ ಎಂಬುದಾಗಿ. ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಿರುತ್ತೆ ನಾನು ಹೇಗೆ ಜೀವಿಸ್ತಾ ಇರ್ತೀನಿ. ಅವ್ರು ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಹಕ್ಕಿದೆ. ಓ ನೀವು ಅಲ್ಲಿ ಇವತ್ತು ಹಿಂಗೆ ಈ ಥರ ಹೇಳಿದ್ರಿ, ಈ ಥರ ಮಾಡ್ತಿದ್ದೀರಾ ಅಂದಾಗ ಎಲ್ಲೋ ಒಂದು ಕಡೆ ದೇವ್ರೆ ಏನೋ ಆಯ್ತಲ್ಲ ಅಂತ ಆಗಿದೆ. ಹಾಗಾಗಬಾರ್ದು ಮುಂದೆ ಅಂದರೆ ಈಗಲೇ ಎಚ್ಚೆತ್ಕೊಂಡು ದೇವರೇ ನನ್ನನ್ನು ರೂಪಾಂತರಿಸು. ದೇವರು ಆ ಕಾರ್ಯಕ್ಕಾಗಿಯೇ ನಮ್ಮನ್ನು ಕರೆದಿರೋದು. ನಮ್ಮ ಜೀವಿತವನ್ನು ರೂಪಾಂತರ ಪಡಿಸಿ ಆತನ ಗುಣಗಳನ್ನು ನಮ್ಮಲ್ಲಿ ಬಿತ್ತಿ ಮುನ್ನಡೆಸಲಿಕ್ಕೆ ದೇವರು ಕರೆದಿದ್ದಾರೆ. ಈ ಒಂದು ಸನ್ನಿವೇಶಗಳಿಂದ ನಮ್ಮ ವೈರಿಗಳನ್ನು ನಾವು ಹೇಗೆ ಪ್ರೀತಿ ಮಾಡಬೇಕು, ಯೇಸು ಸ್ವಾಮಿಯ ಒಂದು ಉದಾಹರಣೆಯ ಮೂಲಕವಾಗಿ ನಾವು ಕಲಿತುಕೊಳ್ಳೋಣ. ಮೊದಲನೇದು ನಾವು ಸೌಜನ್ಯದಿಂದ ಮಾತನಾಡುವಂಥದ್ದು. ಯೇಸು ಸ್ವಾಮಿ ಅಲ್ಲಿ ಆ ಒಂದು ಪ್ರಕಾರದಲ್ಲಿ ಹಿಡ್ಕೊಂಡು ಹೋದಾಗ, ಆ ಒಂದು ಕಾಯಫನ ಬಳಿ ಇದ್ದಾಗ ಅಥವಾ
ಪಿಲಾತನ ಮುಂದೆ ನಿಂತಾಗ ಯಾವ ರೀತಿಯಾಗಿ ಅವರಿಗೆ ಉತ್ತರವನ್ನು ಕೊಟ್ಟರು, ಸೌಜನ್ಯವಾಗಿಯೇ ಮಾತನಾಡಿದ್ದು. ಅಲ್ಲಿ ಅಗ್ರೆಸಿವ್ ಆಗಿ ಅಥವಾ ಕೋಪದಿಂದ ಯಾವ ಮಾತನ್ನು ಕೂಡ ಆತನು ಹೇಳಿಲ್ಲ, ಸಮಾಧಾನವಾಗಿ ಮಾತನಾಡಿದರು. ಆ ಒಂದು ಉದಾಹರಣೆಯ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಸಮಾಧಾನವಾಗಿ ಮಾತನಾಡೋದನ್ನು ಕಲಿತ್ಕೊಳ್ಬೇಕಾಗಿದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ಜ್ಞಾನೋಕ್ತಿ 15:1 ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ನಾವು ಯಾವ ರೀತಿ ಮಾತನಾಡ್ತೀವೋ ಎದುರಿಗಿರೋ ವ್ಯಕ್ತಿ ಕೂಡ ಅದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ. ಅದಕ್ಕೆ ಮೃದುವಾದ ಪ್ರತ್ಯುತ್ತರ ಯಾವಾಗಲೂ ಒಳ್ಳೆಯದು. ಆ ರೀತಿಯಾಗಿ ಇರಬೇಕು. ಎರಡನೆಯ ಒಂದು ಅಂಶ ಯೇಸುವಿನಿಂದ ಕಲಿಬೇಕಾಗಿರೋದು, ದಯೆಯಿಂದ ಪ್ರತಿಕ್ರಿಯಿಸುವುದರ ಮೂಲಕವಾಗಿ ನಾವು ವೈರಿಗಳನ್ನು ಪ್ರೀತಿಸುವಂಥದ್ದು. ರೋಮಾಪುರ 12:20 ನೋಡ್ತೇವೆ, ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ನಮ್ಮನ್ನು ದ್ವೇಷ ಮಾಡುವವರನ್ನು, ನಮಗೆ ಯಾರು ಹಗೆತನ ಮಾಡ್ತಾ ಇರ್ತಾರೆ, ಅವರು ಒಂದು ವೇಳೆ ನಿಮ್ಮ ಕಣ್ಮುಂದೆ ಅವ್ರು ಹಸಿದುಕೊಂಡು ಅವರಿಗೆ ಬಾಯಾರಿಕೆಯಾಗಿ ಇರುವಾಗ ಅವ್ರು ನೋಡ್ಕೊಂಡು ಆಗಲಿ ಹಂಗೆ ಆಗಲಿ ಅಂತ ಅನ್ನಬಾರ್ದು. ಆದಷ್ಟು ಅವರಿಗೆ ಸಹಾಯವನ್ನು ಮಾಡುವಂಥದ್ದು ದೇವರು ಕಲಿಸಿಕೊಟ್ಟಂಥ ಗುಣ. ಯಾಕೆ ನಾವು ವ್ಯತ್ಯಾಸವಾಗಿದ್ದೀವಿ ಗೊತ್ತಾ? ಕ್ರಿಸ್ತಿಯ ಜನರು, ಲೋಕದಲ್ಲಿರುವ ಜನರು, ಅವರು ಕೂಡ ದೇವಾಲಯಕ್ಕೆ ಹೋಗ್ತಾರೆ, ನಾವು ಸಭೆಗೆ ಬರ್ತೇವೆ ಅಲ್ವಾ? ಅವರು ಪ್ರಾರ್ಥನೆ ಮಾಡ್ತಾರೆ, ಬೆಳಗ್ಗೆ ನಸುಕಿನ ಜಾವದಲ್ಲೆದ್ದು ಮಡಿ ಎಲ್ಲವನ್ನು ಮಾಡ್ತಾರೆ. ಆದರೆ ನಾವು ಮಾಡ್ತೇವೆ. ಆದರೆ ವ್ಯತ್ಯಾಸ ಏನು ಅಂದರೆ, ಎಲ್ಲಿ ಸತ್ಯ ಇದೆಯೋ, ಯೇಸುವಿನ ರಕ್ತ ನಮಗೋಸ್ಕರ ಸುರಿಸಲ್ಪಟ್ಟಿದೆಯೋ ಅಲ್ಲಿ ಮಾತ್ರ ಜಯವನ್ನು ಗಳಿಸಲಿಕ್ಕೆ ಸಾಧ್ಯ. ಎಲ್ಲಿ ಯೇಸುವಿನ ಬಗ್ಗೆ, ಯೇಸುವಿನ ರಕ್ತದ ಬಗ್ಗೆ ಅರಿವು ಇಲ್ವೋ ಅಲ್ಲಿ ಜಯವಿರೋದಿಲ್ಲ. ಯೇಸುವು ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ನಮ್ಮ ಜೀವಿತವನ್ನು ಬದಲಾಯಿಸ್ತಾ ಇದ್ದಾನೆ. ಅಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಆ ರೀತಿಯಾಗಿ ನಮ್ಮ ಎದುರಿಗೆ ನಮ್ಮ ವೈರಿ ಹಸ್ಕೊಂಡಿದ್ದರೆ ಆತನಿಗೆ ಊಟವನ್ನು ಕೊಡುವಂಥದ್ದು, ನೀರನ್ನು ಕೊಡುವಂಥದ್ದು ಅದು ಒಳ್ಳೆಯ ಗುಣ. ಅದು ನಾವು ದಯೆಯಿಂದ ಮಾಡುವಂಥದ್ದಾಗಿದೆ. ಮತ್ತು ಮೂರನೇದಾಗಿ ನಾವು ಸಕಾರಾತ್ಮಕವಾಗಿ ಪ್ರಾರ್ಥಿಸುವರಾಗಬೇಕು. ಅದರ ಮೂಲಕವಾಗಿ ನಾವು ವೈರಿಗಳನ್ನು ಪ್ರೀತಿಸುವುದು. ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಇದ್ದಾಗ ಅಲ್ಲಿ ಹೇಳಿದ ಮಾತು ಇದು. ಆಗ ಯೇಸು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರು. ಆಮೇಲೆ ಆತನು ಚೀಟಿ ಹಾಕಿ ಅವ್ರ ಬಟ್ಟೆಯನ್ನು ಹಂಚ್ಕೊಳ್ತಾರೆ. ಆದರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಎಷ್ಟೋ ಜನಗಳು ನಮಗೆ ಕೆಟ್ಟದ್ದನ್ನು ಬಯಸಿ, ನಮ್ಮ ಸ್ನೇಹಿತರೇ ಆಗಿರ್ಬೋದು, ನೆರೆಹೊರೆಯವರೇ ಆಗಿರ್ಬೋದು, ಅವ್ರನ್ನ ಕಂಡ್ರೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರ್ಬೋದು. ಆದರೆ ದೇವರ ಮಾತು, ನಾವು ಅವರಿಗೋಸ್ಕರ ಪ್ರಾರ್ಥಿಸುವರಾಗಬೇಕು, ಅವರನ್ನು ಕ್ಷಮಿಸುವರಾಗಬೇಕು ಎಂಬುದಾಗಿ. ಮತ್ತು ನಾಲ್ಕನೆಯ ಸಂಗತಿಯನ್ನು ನೋಡುವಾಗ ದೈವಿಕವಾಗಿ ನಾವು ವರ್ತಿಸುವರಾಗಬೇಕು. ಇಲ್ಲಿ 45ನೇ ವಚನವನ್ನು ನೀವು ನೋಡಿ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಈ ಸಮಯದಲ್ಲಿ ಒಂದು ವೇಳೆ ಮಳೆ ಇಲ್ಲಿ ಬರ್ತಾ ಇದೆ ಅಂತಂದರೆ ಅಂದ್ಕೊಳ್ಳಿ, ಮಳೆ ನನ್ನ ಮೇಲೆ ಮಾತ್ರ ಬೀಳುತ್ತಾ? ಎಲ್ಲರ ಮೇಲೂ ಬೀಳುತ್ತಲ್ವ? ಹಾಗೆ ದೇವರು ಯಾವುದೇ ರೀತಿ ಪಕ್ಷಪಾತ ಮಾಡುವ ದೇವರಲ್ಲ. ಎಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ, ಎಲ್ಲರಿಗೂ ರಕ್ಷಣೆ ಆಗೋದಕ್ಕೋಸ್ಕರನೇ ಯೇಸು ಸ್ವಾಮಿನ ಕಳಿಸಿಕೊಟ್ಟಿದ್ದಾರೆ. ಆ ಯೇಸುವಿನ ರಕ್ತ ಪ್ರತಿಯೊಬ್ಬರನ್ನೂ ರಕ್ಷಣೆಗೆ ತರುವಂಥದ್ದಾಗಿದೆ. ಯಾರೆಲ್ಲ ಆತನ ಮೇಲೆ ನಂಬಿಕೆಯನ್ನು ಇಡ್ತಾರೋ ಅವರು ರಕ್ಷಣೆಯನ್ನು ಹೊಂದಿಕೊಳ್ತಾರೆ. ಹಾಗಾಗಿ ನಾವು ಕೂಡ ಆ ತಂದೆಯ ರೀತಿಯಲ್ಲಿ ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವಂಥ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ಗುಣ ಅಷ್ಟು ಬೇಗ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಅದು ನಮ್ಮಿಂದ ಒಂದು ಕಾರ್ಯವನ್ನು ಬಯಸುತ್ತೆ. ಆ ಗುಣಗಳನ್ನು ನಮ್ಮಲ್ಲಿ ಹೊಂದ್ಕೊಳ್ಬೇಕು. ನಮಗೆ ದ್ವೇಷ ಮಾಡೋರನ್ನು ಪ್ರೀತಿ ಮಾಡಬೇಕು ಅಂತಂದರೆ ಆ ಒಂದು ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಬೇಕು. ಹೇಗೆ ದೇವರು ತನ್ನ ಮಕ್ಕಳನ್ನು ಕ್ಷಮಿಸಿದನೋ ಆ ಶಿಲ್ಬೆ ಮರಣ ಒಪ್ಪುವುದರ ಮೂಲಕವಾಗಿ, ಯಾರೆಲ್ಲ ಆತನ ಹೆಸರಿನ ಮೇಲೆ ನಂಬಿಕೆಯನ್ನಿಟ್ಟರೋ ಅವರಿಗೆ ಬಿಡುಗಡೆಯನ್ನು ಕೊಟ್ಟಂಥ ದೇವರು. ಅದೇ ರೀತಿಯಾಗಿ ಆ ಗುಣಗಳು ಅರ್ಥ ಮಾಡಿಕೊಂಡಾಗ ನಮಗೆ ಬಿಡುಗಡೆ ಆಗಿದೆ, ನಾವು ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನವನ್ನು ಹೊಂದಿದ್ದೇವೆ, ಯೇಸುವಿನ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಎಂಬ ಅರಿವು ನಮ್ಮಲ್ಲಿದ್ದಾಗ ನಮಗೆ ರಕ್ಷಣೆ ಇರುತ್ತೆ. ಆ ಒಂದು ಅರಿವು ಬೇರೆ ಜನರಿಗೂ ಕೂಡ ಬರುವಂತಾಗಬೇಕು. ಆಗ ನಾವು ಆ ರೀತಿಯ ಒಂದು ಕಾರ್ಯಗಳನ್ನು ಅವರ ಜೀವಿತದಲ್ಲೂ ಯೇಸು ಸ್ವಾಮಿಯ ಒಂದು ಕಾರ್ಯಗಳನ್ನು ಕಾಣುವರಾಗಿರ್ತೇವೆ. ಆತನ ಗುಣಗಳನ್ನು ಕೂಡ ಅವರ ಜೀವಿತದಲ್ಲಿ ನೋಡುವರಾಗಿರ್ತೇವೆ. ಇನ್ನೊಂದು ಅಂಶ, ನಾವು ವ್ಯತ್ಯಾಸಕರವಾಗಿ ಜೀವಿಸಬೇಕು ಯೇಸು ಸ್ವಾಮಿಯ ರೀತಿಯಲ್ಲಿ. ಇಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ವ್ಯತ್ಯಾಸವಾಗಿ ಜೀವಿಸ್ತಾ ಇದ್ದಾರೆ, ನಾವು ಯಾವುದೇ ನಮಗೆ ಒಂದು
ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರ್ದು ಎಂಬುದಾಗಿ ಇಲ್ಲಿ ನೋಡ್ತೇವೆ. ರೋಮಾಪುರ 12:17 ಯಾರಿಗೂ ಅಪಕಾರವನ್ನು ಮಾಡಬೇಡ್ರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಯುಕ್ತವಾದದ್ದೋ ಅದನ್ನೇ ಯೋಚಿಸಿ ಒಳ್ಳೆಯದನ್ನು ಮಾಡಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ನಾವು ಮುಯಿ ತಿರುಗಿಸುವಂಥದ್ದು ಕಳೆದ ಶುಕ್ರವಾರ ಪಾಸ್ಟರ್ ಇಲ್ಲಿ ಹೇಳ್ತಾಯಿದ್ರು, ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು. ಅಂದರೆ ಯಾರು ನಮಗೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ತೆಗೆಸಿ ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೀವು 5ನೇ ಅಧ್ಯಾಯದಲ್ಲಿ ಮೇಲಿನ ಕೆಲವು ವಾಕ್ಯ ವಚನ ನೋಡುವಾಗ ಆ ರೀತಿ ಕಣ್ಣಿಗೆ ಕಣ್ಣು ತೆಗೆದುಬಿಟ್ರೆ ಆತನೂ ಕುರುಡ, ನಾವು ಕುರುಡರಾಗ್ತೇವೆ. ಆತನಿಗೂ ಹಲ್ಲಿರಲ್ಲ, ನಮಗೂ ಹಲ್ಲಿರಲ್ಲ. ಯಾರೋ ಬಂದು ಕಡಲೆಕಾಳು ಕೊಟ್ಟು ತಿನ್ನಪ್ಪ ಅಂದರೆ ತಿನ್ನೋಕ್ಕಾಗುತ್ತಾ? ಹಲ್ಲೇ ಇಲ್ಲ ಅಂದಾಗ. ಆ ರೀತಿಯಾಗಿ ಅವ್ರು ನಮಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಅದು ದೇವರು ನಮಗೆ ಕೊಡುವಂಥ ಒಂದು ಮಾರ್ಗ. ನಾವು ಆ ರೀತಿ ಮಾಡ್ತಾ ಹೋದರೆ ಅವರಿಗೂ ನಮಗೂ ವ್ಯತ್ಯಾಸನೇ ಇರಲ್ಲ. ದೇವರ ರಾಜ್ಯದಲ್ಲಿರುವ ಪ್ರತಿ ಮಗು ಕೂಡ ಈ ಗುಣಗಳನ್ನು ಹೊಂದ್ಕೋಬೇಕೆಂಬುದಾಗಿ ದೇವರು ಬಯಸ್ತಾರೆ. ಆ ಗುಣಗಳನ್ನು ನಾವು ಅಭ್ಯಾಸ ಮಾಡಿ ಅದನ್ನು ತೀರ್ಮಾನಿಸಬೇಕು. ಇದು ಅಷ್ಟು ಸುಲಭ ಅಲ್ಲ. ಈಗ ನಮ್ಮ ವೈರಿಯನ್ನು ಪ್ರೀತಿಸಬೇಕು ಅಂದರೆ ಒಂದು ಧೈರ್ಯನೂ ಬೇಕು. ಆತನು ಯಾವಾಗ ಆಕ್ರಮಣ ಮಾಡಿ ನಮ್ಮ ಮೇಲೆ ದ್ವೇಷ ಮಾಡಿ ನಮ್ಮ ಮೇಲೆ ಬಿದ್ದೋಗ್ತಾನೆ ಅಂತ ಗೊತ್ತಿರಲ್ಲ. ಅದಕ್ಕೆ ಧೈರ್ಯ ಬೇಕು. ದೇವರೇ, ನಿನ್ನ ಬಲದಲ್ಲಿ ನಿನ್ನ ನಾಮದಲ್ಲಿ ನಾನು ಆತನನ್ನು ಪ್ರೀತಿಸ್ತೇನೆ, ಆತನನ್ನು ಕ್ಷಮಿಸು, ಆತನನ್ನು ಆಶೀರ್ವದಿಸು. ನಾವು ಆತನಲ್ಲಿ ಬಂದು ಪ್ರಾರ್ಥಿಸುವಾಗ ಆ ವ್ಯಕ್ತಿಯ ಮನಸ್ಥಿತಿ ಅದು ಬದಲಾಗುತ್ತೆ. ದೇವರು ಆ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಈ ರೀತಿ ನಾವು ಯೇಸುವಿನ ಒಂದು ಜೀವಿತದ ಮೂಲಕವಾಗಿ ಕಲಿತುಕೊಳ್ಬೇಕಾಗಿದೆ. ನೀವು ಅನ್ಬೋದು, ಇದು ಯೇಸು ಸ್ವಾಮಿ ದೇವರು, ಹಾಗಾಗಿ ವೈರಿಯನ್ನು ಪ್ರೀತಿಸೋದು ಆತನಿಗೆ ಸುಲಭ ಎಂಬುದಾಗಿ. ಆದರೆ ಇನ್ನೂ ಸಾಮಾನ್ಯವಾಗಿರುವಂಥ ಯೋಸೆಫನ ಜೀವಿತವನ್ನು ನೋಡಿ. ಆತನ ಸಹೋದರರು ಆತನನ್ನು ಆ ಗುಂಡಿ ಒಳಗಡೆ ಹಾಕ್ತಾರೆ. ಆತನಿಗೆ ಆ ದ್ವೇಷ ಇರುತ್ತಲ್ಲ, ನನ್ನ ಅಣ್ಣ ತಮ್ಮಂದರು ನನ್ನನ್ನು ಈ ಗುಂಡಿ ಒಳಗೆ ಹಾಕಿದರು. ಆಮೇಲೆ ಅಲ್ಲಿ ಆಳಾಗಿ ಆತನನ್ನು ಮಾರ್ತಾರೆ ದುಡ್ಡಿಗೋಸ್ಕರ. ಅದನ್ನ ಶೆರೆಗೆ ತಗೊಂಡು ಹೋಗ್ತಾರೆ. ಆದರೆ ಮುಂದೆ ದೇವರು ಆತನ ಜೀವಿತದ ಮೇಲೆ ಉದ್ದೇಶವನ್ನು ಇಟ್ಟಿರೋದ್ರಿಂದ ಆ ದೇಶದ ಪ್ರಧಾನಿಯಾಗಿ ಆ ಒಂದು ಬರಗಾಲ ಪರಿಸ್ಥಿತಿ ಬಂದಾಗ ಆತನ ಸಹೋದರರೆಲ್ಲರೂ ಆತನ ಬಳಿಗೆ ಬರ್ತಾರೆ. ಯೋಸೇಫನು ಆತನ ಸಹೋದರರನ್ನು ಗುರುತಿಸ್ತಾರೆ. ಆಗ ಆತನು ಅವ್ರ ಮೇಲೆ ಸೇಡನ್ನು ತೆಗೆದುಕೊಳ್ಬೋದಾಗಿತ್ತು. ಆದರೆ ಆತನು ಸೇಡನ್ನು ತೆಗೆದುಕೊಳ್ಳಿಲ್ಲ. ಅವರನ್ನು ಕ್ಷಮಿಸ್ದ, ದೇವರ ಹತ್ರ ಪ್ರಾರ್ಥಿಸ್ದ. ಅವರ ಒಂದು ಕ್ಷಮಾಪಣೆ ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತಾನೆ. ಆ ರೀತಿ ಯೋಸೇಫನು ನಿಮ್ಮ ಹಾಗೆ ಸಾಮಾನ್ಯನಲ್ವ? ನಮಗೂ ಕೂಡ ಈ ರೀತಿ ವ್ಯತ್ಯಾಸವಾಗಿ ಜೀವಿಸಲಿಕ್ಕೆ ಸಾಧ್ಯ. ದೇವರ ಈ ಗುಣಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ದೇವರು, ಹಾಗಾಗಿ ಅದು ಕಷ್ಟ ಆಗಿರ್ಬೋದು. ಆ ರೀತಿ ಯೋಚನೆ ಇದ್ದರೆ ಯೋಸೇಫನನ್ನು ನೋಡಿ ಆತನ ಜೀವಿತದ ಮೂಲಕ ನಾವು ಕಲಿತ್ಕೊಳ್ಬೋದು. ಯೇಸು ಸ್ವಾಮಿ ಈ ರೀತಿಯಾಗಿ ಮತ್ತು ಯೋಸೇಫನ ಜೀವಿತದ ಮೂಲಕವಾಗಿ ನಾವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಮತ್ತು ಯೋಸೇಫ ಇವರಿಬ್ಬರ ಜೀವಿತವನ್ನು ನೋಡಿ ಅವರು ಯಾವುದೇ ಪ್ರತೀಕಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ಜನರ ಮೇಲೆ. ನನಗೆ ಇವರು ಹಿಂಗೆ ಮಾಡಿದ್ರು ನಾನು ಈ ಥರ ಮಾಡಬೇಕು ಅಂತ ಮಾಡಲಿಲ್ಲ. ಅವರು ಏನು ಮಾಡಿದರು, ಆ ಸಣ್ಣ ಪುಟ್ಟ ಹೋರಾಟಗಳನ್ನು ಸೋತರು, ಆದರೆ ಯುದ್ಧವನ್ನು ಜಯಿಸಿದರು. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಮ್ಮೆ ನಾವು ಸೋಲ್ಬೇಕಾಗತ್ತೆ. ಆ ಸೋಲು ನಮ್ಮನ್ನು ಕುಗ್ಗಿಸಬಾರ್ದು. ಮುಂದೆ ದೊಡ್ಡ ಜಯಕ್ಕೋಸ್ಕರ ನಾವು ನಿಲ್ಲಬೇಕು. ಆಗ ಕೆಲವು ಸಣ್ಣ ಸೋಲುಗಳು ಅದು ಮುಂದೆ ದೊಡ್ಡ ಒಂದು ಜಯಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಮುಂದಿನ ಒಂದು ದೇವರ ಯೋಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ರಾಜ್ಯದಲ್ಲಿ ಈ ಗುಣಗಳು ನಮ್ಮಲ್ಲಿ ಬೇಕು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಕೊನೆಯದಾಗಿ ನಾವು ಪರಿಪೂರ್ಣರಾಗಿ ಇರಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಇಲ್ಲಿ ಫಿಲಿಪ್ಪ 4:13 ನನ್ನನ್ನು ಬಲಪಡಿಸುವನ ಮುಖಾಂತರ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ಮತ್ತು ರೋಮಾಪುರದವರಿಗೆ ಬರೆದ 5ನೇ ಅಧ್ಯಾಯದಲ್ಲಿ ಈ ನಿರೀಕ್ಷೆಯು ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ, ಏಕೆಂದರೆ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ. ನಾವು ಈ ಗುಣಗಳನ್ನು ಹೊಂದಿಕೊಂಡು ಜಯವನ್ನು ಹೊಂದಬೇಕು ಅಂದರೆ ಪವಿತ್ರಾತ್ಮನ ಒಂದು ಅಭಿಷೇಕ, ಆತನ ಸಹಾಯ ಇದ್ದರೆ ಮಾತ್ರ ಇದು ಸಾಧ್ಯ. ನಮಗೆ ದೇವರ ಆತ್ಮನು ಸಹಾಯ ಮಾಡದೆ ಹೋದರೆ ನಾವು ಈ ಗುಣಗಳನ್ನು ಹೊಂದಿಕೊಂಡು ನಾವು ನಡಿಲಿಕ್ಕೆ ಸಾಧ್ಯವಿಲ್ಲ. ಶತ್ರುವನ್ನು ನಾವು ಪ್ರೀತಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು ಅಂತಂದರೆ ಪವಿತ್ರಾತ್ಮನ ಸಹಾಯವು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಹಾಗಾಗಿ ನಾವು ಎಲ್ಲರೂ ಈ ಒಂದು ಗುಣಗಳಲ್ಲಿ ಆತ್ಮಿಕವಾದಂಥ ಒಂದು ಪರಿಪಕ್ವತೆಯಲ್ಲಿ ಬೆಳೆಯಬೇಕೆಂಬುದಾಗಿ ದೇವರ ಒಂದು ಆಸೆ ಆಗಿದೆ. ಆತನಿಗೆ ನಾವು ಒಪ್ಪಿಸಿಕೊಟ್ಟಾಗ ಈ ಗುಣಗಳಿಂದ ನಾವು
ನಾವು ಬಲವನ್ನು ಹೊಂದ್ಕೊಳ್ತೇವೆ. ದೇವರ ರಾಜ್ಯದಲ್ಲಿ ಆತನ ನೀತಿಗಾಗಿ ಜೀವಿಸುವಾಗ ಎಂತಹದೇ ವೈರಿ ಎದುರಿಗೆ ಬಂದರೂ ಕೂಡ ನಾವು ಅವರಿಗೋಸ್ಕರ ಪ್ರಾರ್ಥಿಸುವಂಥವರಾಗಿ, ಅವರನ್ನು ಕ್ಷಮಿಸುವವರಾಗಿ ದೇವರು ನಮಗೆ ಪವಿತ್ರಾತ್ಮನ ಮೂಲಕವಾಗಿ ಮುನ್ನಡೆಸುವರಾಗಿದ್ದಾರೆ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಸಭಾಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಬೇಕಾಗಿ ಕೇಳ್ಬೋದು.